ಸಮಾಧಾನ ಆಯಿತು ಅಂತ ಕಾಣ್ತದೆ ಅಲ್ವಾ? ನಮ್ಮಂಥ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಭಾರಿ ಸಮಾಧಾನ ಆಗಿರ್ತದೆ. ವಾಹ್, ಎಂಥ ಮ್ಯಾಚ್ ನೋಡಲಿಕ್ಕೆ ಸಿಕ್ಕಿತ್ತು ಮಾರ್ರೆ, ಅದ್ಭುತ, ಅತ್ಯದ್ಭುತ. ಅಯ್ಯೋಯ್ಯೋ, ಕನಸು ಮನಸ್ಸಲ್ಲ ಅಂದ್ಕೊಂಡಿರಲಿಲ್ಲ. ಓಕೆ, ಇವನ್ ನಮ್ಮದು ಚೇಸ್ ಶುರುವಾದಾಗಲೇ ಮುಕ್ತಾಯ ಆಗಿತ್ತು. ಆವಾಗಲೂ ಕೂಡ ಒಂದು ಹತ್ತಿರ ಹೋಗ್ತಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಒಂದು 150 ರನ್ ಆದರೂ ಹೊಡಿತಾರೆ, ಒಂದು 30 ರನ್ನಿಂದ ಸೋಲ್ಬೋದು ಅಂತ. 30 ಅಲ್ಲ, 60 ಅಲ್ಲ, 76 ರನ್ನಿಂದ ಸೌತ್ ಆಫ್ರಿಕಾ ವಿರುದ್ಧ ಸೋತೆವು. ದೇವರೇ ನಮಸ್ಕಾರ ಎಲ್ಲರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ತಲೆ ಗೊಬ್ಬರಾಗಿ ಹೋಗಿದೆ. ನಿನ್ನ ತಲೆಯಲ್ಲಿ ಗೊಬ್ಬರವೇ ಇರುವುದಂತೆಲ್ಲ ಕಮೆಂಟ್ ಹಾಕ್ಬಿಡಿ, ಅಷ್ಟೆಲ್ಲ ಹೀಯಾಳಿಸುವುದಲ್ಲ ಬೇಡ. ರಿವೆಂಜ್ ಈ ಥರ ತಗೊಳ್ತಾರೆ ಅಂತ ಗೊತ್ತಿರಲಿಲ್ಲ ಸೌತ್ ಆಫ್ರಿಕಾದವರು. T20 ವರ್ಲ್ಡ್ ಕಪ್ ಫೈನಲ್, ಏನು ಲಾಸ್ಟ್ T20 ವರ್ಲ್ಡ್ ಕಪ್ ಫೈನಲ್ ನಮಗೆ ಸೋತಿದ್ರಲ್ಲ, ಅದಾದಮೇಲೆ ಬೈಲ್ಯಾಟ್ರಲ್ ಸೀರೀಸಲ್ಲಿ ಕೂಡ T20ಯಲ್ಲಿ ಸೋತಿದ್ರು. ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸಿ ಇವತ್ತು ಒಳ್ಳೆ ರಿವೆಂಜ್ ತಗೊಂಡಿದ್ದಾರೆ. ಹಾರಿಬಲ್ ಅಥವಾ ಹಾರರ್ ಶೋ ಟೀಮ್ ಇಂಡಿಯಾದಿಂದ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಗ್ರೂಪ್ ಸ್ಟೇಜಲ್ಲಿಯೇ ಒಂದು ಅಂದರೆ ಅವರ ಒಂದು ಎ ಗೇಮ್ ಅಂತ ಹೇಳ್ತಾರಲ್ಲ, ಎ ಅಥವಾ A+ ಗೇಮ್ ಬರ್ತಾರಲ್ಲ, C+, CB. ನಾವು ಇದು ಹೈಸ್ಕೂಲೆಲ್ಲ ಓದ್ತಿದ್ದಾಗ ಏನು ಗ್ರೇಡ್ ಎಲ್ಲ ಕೊಡ್ತಿದ್ದೆ, A+A, B+B, C+C ಅಂತ. ಆ ಥರದ್ದು B+ ರೇಂಜಿಗಿನ್ನ ಕ್ರಿಕೆಟ್ ಆಡ್ತಾಯಿದ್ರು. ಸೂಪರ್ 8 ಸೂಪರ್ ಆಗಿ ಸೋತಿದ್ದಾರೆ. ದೇವರೇ, ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಬಿಟ್ಟರೆ ಬೌಲಿಂಗಲ್ಲಿ ಎಲ್ಲರೂ ಸಹ ಕೈ ಕೊಟ್ಟರು. ಬ್ಯಾಟಿಂಗಲ್ಲಿ ಅಂತೂ ಕೇಳೋದು ಬೇಡ, ನಾ ಮುಂದ ಅಂತ ಅಂದ್ಕೊಂಡು ಯಾರ್ಯಾರು ಹಾರಿಬಲ್ ಆಗಿ ಕ್ರಿಕೆಟ್ ಆಡ್ಬೋದು, ಹಾರಿಬಲ್ ಕ್ರಿಕೆಟಿಂಗ್ ಶಾಟ್ಸ್ ಆಡ್ಬೋದು ಅಂತ ಕಾಂಪಿಟೇಷನಲ್ಲಿ ಇವತ್ತು ಭಾರತ ಕ್ರಿಕೆಟ್ ತಂಡದ ಬ್ಯಾಟ್ಸ್ಮನ್ಗಳು ಆಡಿದಾಗೆ ಇತ್ತು. ಫಸ್ಟ್ ಟಾಸ್ ಸೋತ್ ಕೂಡಲೇ ಏನು ಅಂದರೆ ಭಾರತದ ಕ್ಯಾಪ್ಟನ್ ಏನಂದ್ರೆ, ಇಲ್ಲ ನಾವು ಕೂಡ ಫಸ್ಟ್ ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡಬೇಕಂತ ಬಯಸಿದ್ದೆವು, ಬಟ್ ಎನಿವೇಸ್ ನಾವು ಇಟ್ಸ್ ಓಕೆ, ನಾವು ಬೌಲಿಂಗ್ ಕೂಡ ಮಾಡ್ತೇವೆ, ಇಟ್ಸ್ ಓಕೆ ಹಾಗೆ ಹೀಗೆ ಅಂತ. ಸರಿ, ತಂಡದಲ್ಲಿ ಏನು ಬದಲಾವಣೆ ಅಂತಂದರೆ ಏನು ಪ್ರೀವಿಯಸ್ ಮ್ಯಾಚ್ ನೆದರ್ಲ್ಯಾಂಡ್ ಗ್ರೂಪ್ ಸ್ಟೇಜಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಅಕ್ಷರ್ ಪಟೇಲಿಗೆ ಅವರಿಗೆ ರೆಸ್ಟ್ ಕೊಟ್ಟಿದ್ರು. ಈ ಮ್ಯಾಚಲ್ಲಿ ಕೂಡ ರೆಸ್ಟನ್ನು ಮುಂದುವರಿಸಿದ್ದಾರೆ. ಏನಂತಂದರೆ ಅಕ್ಷರ್ ಪಟೇಲ್ ಕೇಳಿರೋದಲ್ಲ ರೆಸ್ಟ್ ಕೊಡಿ ಅಂತ, ಇವ್ರದ್ದು ಟೀಮ್ ಇಂಡಿಯಾದ ಟ್ಯಾಕ್ಟಿಕ್ ಏನು ಅಂತಂದರೆ, ಸೌತ್ ಆಫ್ರಿಕಾದಲ್ಲಿ ಆ ಒಂದು ಬ್ಯಾಟ್ಸ್ಮನ್ಗಳಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಜಾಸ್ತಿ ಇದ್ದಾರೆ. ಸೊ ಆದ್ದರಿಂದ ಸುಂದರ್ ಅವ್ರನ್ನೇ ಕಂಟಿನ್ಯೂ ಮಾಡುವ. ಸುಂದರ್ ಅವರು ರೈಟ್ ಆರ್ಮ್ ಆಫ್ ಸ್ಪಿನ್ ಬೌಲರ್ ಆಗಿರೋದ್ರಿಂದಾಗಿ ಭಯಂಕರ ಪ್ರಳಯಾಂತಕಾರಿ ಬೌಲಿಂಗ್ ಹಾಕ್ಬೋದು ಹಾಗೆ ಹೀಗೆ ಅಂತ. ಎನಿ ಡೇ ಎನಿ ಟೈಮ್ ಎಲ್ಲರಿಗೆ ಸಹ ಗೊತ್ತುಂಟು, ಅಕ್ಷರ್ ಪಟೇಲ್ ಈಸ್ ವೇ ಮೋರ್ ವಾವ್ ಪ್ಲೇಯರ್ ದ್ಯಾನ್ ಸುಂದರ್ ಯಾವಾಗಿಂದ T20 ಪ್ಲೇಯರ್ ಆದ್ರಂತ ನಂಗೆ ಗೊತ್ತಿಲ್ಲ. ನೀವು IPL ಇದೆಲ್ಲ ಎಕ್ಸಾಂಪಲ್ ಎಲ್ಲ ಕೊಡಬೇಡಿ. ಇಲ್ಲಿ ಟೀಮ್ ಇಂಡಿಯಾಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಎಲ್ಲ ಆಡಲಿಕ್ಕೆ ಬಂದಮೇಲೆ ಸುಂದರ್ ಅವ್ರದ್ದು ನನಗೆ ಯಾವುದು ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಅಂತ ನಂಗಂತೂ ನೆನಪಿಲ್ಲ. ಅಥವಾ ಯಾವುದೋ ಲೆಫ್ಟ್ ಆರ್ಮ್ ಏನೋ ಒಂದು ಪ್ಲೇಯರ್ ಇದ್ದರೆ, ಬ್ಯಾಟ್ಸ್ಮನ್ ಇದ್ದರೆ, ಏನು ಅಶ್ವಿನ್ ಅವರ ಥರ ಆ ಥರ ವಿಕೆಟ್ಸ್ ತೆಗೆದಿದ್ದಾರಾ, ಲೆಫ್ಟ್ ಆರ್ಮ್ ಬ್ಯಾಟ್ಸ್ಮನ್ ಇರೋದಾ, ನಾನೀಗ ಆಫ್ ಸ್ಪಿನ್ ಹಾಕಿ ಗರಗರ ವಿಕೆಟ್ ತೆಗಿತೇನೆ, ಆ ಥರದ್ದು ಏನೇ ಇಲ್ವಲ್ಲ. ಸೊ ಯಾಕೆ ಸುಂದರ್ ಅವ್ರನ್ನ ಆಡಿಸಿದ್ರು ಅಂತ ನಂಗೆ ಇನ್ನೂ ಸಹ ಗೊತ್ತಿಲ್ಲ. ಎನಿ ಡೇ ಎನಿ ಟೈಮ್ ಅಕ್ಷರ್ ಪಟೇಲ್ ನಮ್ಮ ವೈಸ್ ಕ್ಯಾಪ್ಟನ್ ಅನ್ನು ಬೆಂಚಲ್ಲಿ ಕೂರಿಸಿದ್ದಾರೆ. ಹಾಗಾದ್ರೆ ವೈಸ್ ಕ್ಯಾಪ್ಟನ್ ಮಾಡಿದ್ದು ಯಾಕೆ? ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಹಾಗೆಲ್ಲ ತೆಗೆದು ಬೆಂಚಲ್ಲಿ ಕೂರಿಸ್ಬೋದಾ? ಬ್ಯಾಟಿಂಗಲ್ಲಿ ಎನಿ ಡೇ ಎನಿ ಟೈಮ್ ಅಕ್ಷರ್ ಪಟೇಲ್ ಬೆಟರ್ ದ್ಯಾನ್ ಸುಂದರ್, ಬೌಲಿಂಗಲ್ಲಿ ಬೆಟರ್ ದ್ಯಾನ್ ಸುಂದರ್, ಫೀಲ್ಡಿಂಗಲ್ಲಿ ಕೂಡ ಬೆಟರ್ ದ್ಯಾನ್ ಸುಂದರ್, ಆ್ಯಂಡ್ ಅಫ್ಕೋರ್ಸ್ ಈಸ್ ಅ ಲೀಡರ್ ಆಲ್ಸೋ. ಅವರನ್ನು ಬೆಂಚಲ್ಲಿ ಯಾಕೆ ಕೂರಿಸಿದ್ರು ಗೊತ್ತಿಲ್ಲ. ಆ್ಯಂಡ್ ನೀವು ಹೇಳ್ಬೋದು, ಏನು ಅಕ್ಷರ್ ಪಟೇಲ್ ಇದ್ರೆ ಇವತ್ತು ವಿನ್ ಆಗ್ತಿದ್ರು ಅಂತೆಲ್ಲ ನಾನು ಆ ಗ್ಯಾರಂಟಿಯಲ್ಲೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವರನ್ನು ಬೆಂಚಲ್ಲಿ ಕೂರಿಸಿದ್ದು ಇದು ನಿಜಕ್ಕೂ ಕೂಡ ಅದು ಸರಿ ಕಾಣೋದಿಲ್ಲ. ಆಯಿತಾ? ಸರಿ, 20ಕ್ಕೆ 3 ವಿಕೆಟ್ ಹೋಗಿದೆ ಸೌತ್ ಆಫ್ರಿಕಾದು. ಔಟ್ ಆಫ್ ದ ಗೇಮ್ ಸ್ಟಾರ್ಟ್ ಆದಾಗಲೇ ದೇ ಆರ್ ಗಾನ್. 20ಕ್ಕೆ 3 ವಿಕೆಟ್. ಮಾರ್ಕ್ರಮ್, ಡಿಕಾಕ್ ಮತ್ತು ರಿಕಲ್ಟನ್ ಅವ್ರದ್ದು ವಿಕೆಟ್ ಹೋಗಿ ಆಗಿದೆ. ಭಾರತ ಪೂರ್ತಿ ಮೇಲುಗೈ. ಇವತ್ತು 1 ಸೈಡೆಡ್ ಗೇಮ್ ಅಂತ ಅಂದ್ಕೊಂಡ್ರೆ, ಎಸ್ 1 ಸೈಡೆಡ್ ಗೇಮ್ ಆಯಿತು. ಯಾವುದು? ಇಂಡಿಯಾಗೆಲ್ಲ, ಸೌತ್ ಆಫ್ರಿಕಾಗೆ 1 ಸೈಡ್ ಗೇಮು. 3 ವಿಕೆಟ್ ಹೋದ್ಮೇಲೆ ಏನು ಹೊಡೆದದ್ದು ಬ್ರೇವಿಸ್ಸು. ಅದಾದಮೇಲೆ ಮಿಲ್ಲರ್ ಅಂತೂ ಆ ಒಂದು ಫೈನಲಲ್ಲಿ ಸೋತ ಇದನ್ನು ಏನು ಆ ಒಂದು ರಿವೆಂಜನ್ನು ಯಾವ ಥರ ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಮಾಡಿದ್ರು ಅಂತಂದರೆ, ನಾನು ಹೊಡೆದು ಬಿಸಾಕ್ತೇನೆ ಇವರನ್ನು ಅಂತ. 35 ಬಾಲಿಗೆ 63 ರನ್ನು ಆ ಪಿಚ್ಚಲ್ಲಿ. 3 ವಿಕೆಟ್ ಹೋದಾಗ ಕಾಮೆಂಟೇಟರ್ಸ್ ಎಲ್ಲ ಹೇಳ್ತಿದ್ದದ್ದು ಏನಂತಂದರೆ, ಇದು ಸ್ವಲ್ಪ ಸ್ಲಗ್ಗಿಶ್ ಪಿಚ್, 160 ರನ್ ಹೊಡೆದ್ರೆ ದೊಡ್ಡ ವಿಷಯ, ಈ ಪಿಚ್ಚಲ್ಲಿ ಕಷ್ಟ ಉಂಟು ಬ್ಯಾಟಿಂಗ್ ಮಾಡೋದು ಅಂತ. 160 187 ಎಲ್ಲಿ ಅಣ್ಣ, ಪಾರ್ ಸ್ಕೋರ್ಗಿಂತ 27 ರನ್ ಜಾಸ್ತಿ ಹೊಡೆದಿದ್ದಾರೆ. 150ರಿಂದ 160 ಒಳ್ಳೆ ಸ್ಕೋರ್ ಅಂತ ಹೇಳ್ತಿದ್ರು. 160 187 ಬುಮ್ರಾ ಅವರು 4 ಓವರ್ಗೆ 15 ರನ್ ಬಿಟ್ಟು ಕೊಟ್ಟದಷ್ಟೇ. ಚಿಂದಿ ಚಿತ್ರಾನ್ನ ಬೌಲಿಂಗ್, ಅದ್ಭುತ ಬೌಲಿಂಗ್ ಈ ಪಿಚ್ಚಲ್ಲಿ.
4 ಓವರಿಗೆ 15 ಅಲ್ಟಿಮೇಟ್ ಅಪ್ಪ. ಅದಾದ್ಮೇಲೆ ಹರ್ಷದೀಪ್ ಸಿಂಗ್ ನಾಟ್ ಬ್ಯಾಡ್, 4 ಓವರಿಗೆ 28 ರನ್ ಬಿಟ್ಟು ಕೊಟ್ಟದು. ಬಟ್ ನಾವು ಸಿಕ್ಕಾಬಟ್ಟೆ ಟ್ರಸ್ಟ್ ಇಟ್ಕೊಂಡಂಥ ಬೌಲರ್ ವರುಣ್ ಚಕ್ರವರ್ತಿ ಸರಿಯಾಗಿ ಹೊಡಿಸ್ಕೊಂಡ್ರು, 40+ ಹೊಡಿಸ್ಕೊಂಡ್ರು. ಇವರು ಯಾರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಹೊಡಿಸ್ಕೊಂಡು 40+. ಶಿವಮ್ ದುಬೆ, ನಾನು ಸುಮಾರು ಸಲ ಹೇಳಿದ್ದೇನೆ, ಶಿವಮ್ ದುಬೆ ಅವರ ಬೌಲಿಂಗಿನ ಫ್ಯಾನ್ ಅಂತೂ ನಾನಲ್ಲ. ಅವರನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಿ ಅಂದರೆ ಕೆಲವೊಂದ್ಸಲ ವಿಕೆಟ್ ಸಿಗ್ತದೆ, ಬಿಟ್ರೆ ವಿಕೆಟ್ ಟೇಕಿಂಗ್ ಡೆಲಿವರಿ ಅಂತ ದೂಬೆ ಅವರು ಹಾಕಿದ್ದು ನಾನು ನೋಡಲಿಲ್ಲ ಅಂತ ಆಯ್ತಾ. ನಾ ಕ್ರಿಟಿಸೈಸ್ ಮಾಡ್ತಿರೋದು ಅಂತಲ್ಲ, ಬಟ್ ಈಸ್ ಅ ವೆರಿ ಆರ್ಡಿನರಿ ಬೌಲರ್. ನಿಮಗೆ ಅದ್ಭುತ ಬೌಲರ್ ಅಂತ ಇರ್ಬೋದು ಬಿಡಿ. ಅವರು ಹೊಡಿಸ್ಕೊಂಡ್ರು, ಎಲ್ಲರೂ ಹೊಡಿಸ್ಕೊಂಡಿದ್ದಾರೆ. ಸುಂದರ್ ಅವರು 2 ಓವರಿಗೆ 17 ರನ್ ಹೊಡಿಸ್ಕೊಂಡ್ರು. ಸೊ 187. ಅವರ ತಂಡದಲ್ಲಿ ಡಬಲ್ ಡಿಜಿಟ್ ಕ್ರಾಸ್ ಆದದ್ದು 3 ಜನ, ಬ್ರೇವಿಸ್, ಮಿಲ್ಲರ್ ಮತ್ತೆ ಸ್ಟಬ್ಸ್. ಬಟ್ ಆ 3 ಜನ ಕೂಡ ದೊಡ್ಡ ಸ್ಕೋರ್ ಹೊಡೆದಿದ್ದಾರೆ. 45, 65, 63 ಮತ್ತು ಸ್ಟಬ್ಸ್ ಲಾಸ್ಟಿಗೆ 44 ರನ್, 24 ಬಾಲ್ಗೆ 44 ರನ್. ಅಲ್ಟಿಮೇಟ್ ಆಗಿ ಆಡಿದ್ರು 3 ಜನ. ಮತ್ತೆಲ್ಲರೂ ಸಹ ಸಿಂಗಲ್ ಡಿಜಿಟೇ. ಆ ಪಿಚ್ಚಲ್ಲಿ 187 ಅಯ್ಯೋ ವಿನ್ನಿಂಗ್ ಸ್ಕೋರೇ. ಭಾರತ ಹತ್ತಿರ ಹೋಗ್ಬೋದು, ಅಥವಾ ನಮ್ಮದು ಬ್ಯಾಟಿಂಗ್ ಡೆಪ್ತು 2.5 ಕಿಲೋಮೀಟರ್ ಉದ್ದ ಉಂಟಂತ ನಾವು ಹೇಳ್ತೇವಲ್ಲ. ಸೊ ಆದ್ರಿಂದ ಹೇಳಲಿಕ್ಕೆ ಆಗೋದಿಲ್ಲ. ಹೋಮ್ ಅಡ್ವಾಂಟೇಜ್ ಹಾಗೆ ಹೀಗೆ, ಕ್ರೌಡ್ ಸಪೋರ್ಟ್ ಇಂಡಿಯಾಗೆ ಉಂಟು, ಹೊಡೆದು ಬಿಸಾಕ್ಬೋದು ಅಂತ ಅಂದ್ಕೊಳೋದು. ಆ್ಯಂಡ್ ಎಲ್ಲರ ಚಿತ್ತ ಯಾರ ಮೇಲಿತ್ತು? ಅಭಿಷೇಕ್ ಶರ್ಮಾ ಅವರ ಮೇಲೆ ಇತ್ತು. ಯಾಕಂತಂದ್ರೆ ಆಲ್ರೆಡಿ 0 ಸುತ್ತಿದ್ದಾರೆ. ಗ್ರೂಪ್ ಸ್ಟೇಜಲ್ಲಿ ಎಷ್ಟು ರನ್ ಹೊಡೆದಿದ್ದಾರೆ? 0 ರನ್. ಆಡಿದ 3 ಮ್ಯಾಚ್ ಕೂಡ 0 ಸುತ್ತಿದ್ರು, 1 ಮ್ಯಾಚ್ ಆಡಿರಲಿಲ್ಲ. ಇವತ್ತು ಎಂತ ಮಾಡ್ತಾರೆ? ಇವತ್ತು ಇನ್ನೊಬ್ರು 0 ಸುತ್ತಿದ್ರು. ನಮ್ಮದು ಓಪನಿಂಗ್ ಈ ಒಂದು ಪೇರ್ ಏನಿದೆ, ಅಭಿಷೇಕ್ ಶರ್ಮಾ ಮತ್ತೆ ಈಶಾನ್ ಕಿಶನ್ ಅವರ ಪೇರ್, ಇಬ್ಬರಲ್ಲಿ ಒಬ್ರು ಆದ್ರೂ 0ಗೆ ಔಟ್ ಆಗಿದ್ದಾರೆ ಎಲ್ಲ ಮ್ಯಾಚ್. 1 ಮ್ಯಾಚ್ ಆಡಿರಲ್ಲ ಬಿಡಿ, ಸಂಜು ಸ್ಯಾಮ್ಸನ್ ಅವರು ಬಂದಿದ್ರು, ಆ ಮ್ಯಾಚ್ ಬಿಟ್ಟಾಕುವ. ಅಭಿಷೇಕ್ ಶರ್ಮಾ ಮತ್ತೆ ಈಶಾನ್ ಕಿಶನ್ ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಓಪನಿಂಗ್ ಪೇರ್ ಆಗಿ ಬಂದ್ಮೇಲೆ ಐದರ್ ಅಭಿಷೇಕ್ ಶರ್ಮಾ 0 ಸುತ್ತಿದ್ದಾರೆ ಅಥವಾ ಈಶಾನ್ ಕಿಶನ್. ಈ ಮ್ಯಾಚಲ್ಲಿ ಈಶಾನ್ ಕಿಶನ್ ಅವರು 0 ಸುತ್ತಿದ್ರು. ನನಗೆ ಈಗ ಸಹ ನನಗೆ ಮಾತಾಡುವಾಗಲೇ ತಲೆನೋವು ಬರ್ತದೆ. 6 ಹೊಡೆದೇ ತಂಡದ ಒಂದು ಏನು ರನ್ ಓಪನ್ ಆಗಬೇಕು ಅಥವಾ ಸ್ಟಾರ್ಟ್ ಆಗಬೇಕಂತ ಎಲ್ಲಿಯಾದರೂ ಒಂದು ಇದು ರೂಲ್ ಉಂಟಾ? ಯಾಕೆ 6 ಹೊಡಿಲಿಕ್ಕೆ ಹೋಗಿ ಯಾಕೆ ಔಟ್ ಆಗ್ತಿದ್ದಾರೆ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಈಶಾನ್ ಕಿಶನ್ ಅವರು ಆರಾಮಾಗಿ ಪವರ್ ಪ್ಲೇಯಲ್ಲಿ ಫಸ್ಟ್ ಓವರ್ ನೋಡಿಕೊಂಡೇ ಆಡ್ಬೋದಲ್ಲ, ಅಥವಾ 4 ಹೊಡಿಬೋದಲ್ಲ. ಬಂದಾಗೋ ಆ್ಯಕ್ಚುಲಿ ಸೆಕೆಂಡ್ ಬಾಲೇ ಔಟ್ ಆಗ್ತಾ ಇದ್ರು. ಅದು ಜಸ್ಟ್ ಏನು ಮಿಡ್ ಆನ್ ಫೀಲ್ಡರ್ದು ಜಸ್ಟ್ ಮುಂದೆ ಪಿಚ್ ಆಯಿತು. ಆಗಾರು ಒಂಚೂರು ಇಲ್ಲ ಮರೇಜ್ ಒಂಚೂರು ಎಡವಟ್ಟಾಗ್ತಾಯಿತ್ತು, ನೋಡಿಕೊಂಡು ಆಡೋ. ಇಲ್ಲ, ನೆಕ್ಸ್ಟ್ ಬಾಲ್ ಎದುರು ಬಂದಾಯಿತು, ಔಟ್ ಸೈಡ್ ಆಫ್ ಉಂಟು ಬಾಲು ಬಂದು. ಆ ಮೆಡಿಟೇಟಿವ್ ಒಂದು ಶಾರ್ಟ್ಸ್ ಅಂತ ಇರ್ತಲ್ಲ, ಇದ್ದೇ ಶಾರ್ಟ್ ಹೊಡಿಬೇಕಂತ ಬಂದರು, ಥೈ ಅಂತ ಬೀಸಿದ್ರು, ಅಲ್ಲಿ ವಿಕೆಟ್ ಹೋಯಿತು. ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಬಾಲೇ 4 ಹೊಡೆದ್ರು. ಓಕೆ, ಅಂತೂ 0 ಸುತ್ತಲಿಲ್ಲ. ಅದಾದಮೇಲೆ ಒಂದು ಕೀಪರ್ ಮೇಲೆ ಒಂದು ಹೀಗೆ ಗೈಡ್ ಮಾಡಿ ಒಂದು 6 ಹೊಡೆದ್ರು, ಇನ್ನೊಂದು ಮಿಸ್ಫೀಲ್ಡ್ ಆಗಿ 4 ಬಂತು. ಬಟ್ ಅವರು ಎಗೇನ್ ಔಟ್ ಆದಂತಹ ಬಾಲ್ ಒಳ್ಳೆ ಇತ್ತು ಅಂದರೆ ಹಾಗಲ್ಲ, ಬಟ್ ಅವರು ಔಟ್ ಆದಂಥ ಶಾಟ್, ದೇವ ಯಾಕೆ ಈ ಥರದ ಕ್ರಿಕೆಟ್ ಶಾಟ್ ಹೊಡೆಯೋದು? ತಿಲಕ್ ವರ್ಮಾ ಅವರು ಎಡ್ಜ್ ಮಾಡಿದ್ದಾರೆ, ಅದರ ಮೇಲೆ ರಿವ್ಯೂ ತೊಗೊಂಡ್ರು. ನಾನು ಎಡ್ಜ್ ಮಾಡಲಿಲ್ಲ ಮಾರ್ರೆ ಅಂತ, ರಿವ್ಯೂ ಕೂಡ ವೇಸ್ಟ್ ಆಯಿತು. ತಿಲಕ್ ವರ್ಮಾ ಅವರು ಇಂಜುರಿಯಿಂದ ವಾಪಸ್ ಬಂದ ಮೇಲೆ ಫಾರ್ಮನ್ನು ಅಲ್ಲೇ ಇಟ್ಟು ಬಂದಿದ್ದಾರೆ. ಅವರು ಮಾತ್ರ ಬಂದಿದ್ದಾರೆ, ಫಾರ್ಮ್ ಬಿಟ್ಟು ಬಂದಿದ್ದಾರೆ. ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸೇ ಬರಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಹೇಳ್ತಾ ಇದ್ರು, ನನಗೆ ಕೂಡ ಹೌದಂತ ಅನ್ಸುತ್ತೆ. ಏನು ಅಂತಂದರೆ ತಿಲಕ್ ವರ್ಮಾ ಅವರು T20 ಒಂದು 40 ಮ್ಯಾಚ್ ಆಡಿದರೆ ಒಂದು 5ರಿಂದ 6 ಮ್ಯಾಚ್ T20 ಥರದ್ದು ಇನ್ನಿಂಗ್ಸ್. ಮತ್ತೆಲ್ಲ ಕೂಡ ನಮಗೆ ಒಂಥರ ODI ಇನ್ನಿಂಗ್ಸ್ ನೋಡಿದಾಗ ಅನ್ನಿಸ್ತದೆ ಅಂತ. ಹೌದಲ್ಲ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ODI ಇನ್ನಿಂಗ್ಸ್ ಆದರೂ ಒಂದು ನಿಂತ್ಕೊಂಡು ಆಡಿದಿದ್ರೆ ಬೇರೆಯವರೆಲ್ಲ ಎಂತಾರೋ ಅವರ ಇನ್ನಿಂಗ್ಸ್ ಸುತ್ತ ಒಂದು ಯಾರಾದರೂ ಬೇರೆಯವರು ಅಟ್ಯಾಕಿಂಗ್ ಕ್ರಿಕೆಟ್ ಆಡಿದರೆ ವಿನ್ ಆಗ್ತಿದ್ರೆ ಏನೋ. ಇವತ್ತು ಹಾಗೆ ಆಗಲಿಲ್ಲ, ಬಂದವರೆಲ್ಲ ಔಟ್ ಆಗ್ತಿದ್ದಾರೆ. ಕೊನೆಗೆ ಯಾವಾಗ ಮ್ಯಾಚ್ ಮುಗೀತದೆ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂತಂದರೆ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಮನದಟ್ಟಾಯಿತು. 7 ಓವರ್ ಉಂಟು, ಅದು ಲಾಸ್ಟ್ 10 ಓವರಿಗೆ 124 ಏನೋ ಬೇಕಿತ್ತು. ಕೊನೆಗೆ 7 ಓವರಿಗೆ 110 7 ಓವರಿಗೆ 100ರ ಹತ್ರ ಬೇಕು. ಈ ಪಿಚ್ಚಲ್ಲಿ ಆಲ್ರೆಡಿ 5-6 ವಿಕೆಟ್ ಹೋಗಿ ಆಗಿದೆ. ಕೊನೆಗೆ ಕೇಶವ್ ಮಹಾರಾಜ್ ಒಂದೇ ಓವರಲ್ಲಿ 3 ವಿಕೆಟ್ ಹೋಯಿತು. ದೂಬೆ ಅವರಿದ್ರು. ಅಂದರೆ ರನ್ ರೇಟ್ ಅನ್ನಾದ್ರು ನಾನು ಹೇಳೋದು ಆಯಿತು, ಇದು ಗೆಲುವು ಮರೀಚಿಕೆ, ಗೆಲುವು ಸಿಗುವುದಿಲ್ಲ ಅಂತ ಗೊತ್ತಾದ್ಮೇಲೆ ಒಂದು 2 ಬ್ಯಾಟ್ಸ್ಮನ್ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಸರಿ ವಿಕೆಟ್ ಹೋಗೋದಾಗೆ ನೋಡಿಕೊಳ್ಳುವ, ಎಷ್ಟು ಹತ್ತಿರ ಹೋಗ್ಲಿಕ್ಕೆ ಆಗ್ತದೆ ಹೋಗುವ. ಒಂದು 120, 130, 140 ಆದರೂ ತಂಡದ ಸ್ಕೋರ್ ಆಗಲಿ. ಒಂದು 76 ರನ್ಗಿಂತ ಸೋಲೋದಕ್ಕಿಂತ ಒಂದು 40 ರನ್ 30 ರನ್ನಲ್ಲಿ ಸೋತ್ರೆ ರನ್ ರೇಟ್ ಮುಂದೆ ಮ್ಯಾಟರ್ ಆಗ್ಬೋದು, ಯಾರಿಗೂ ಗೊತ್ತುಂಟಲ್ವಾ. ಬಟ್ ಇವತ್ತು ಏನು ಯಾರು ಕೂಡ ನಿಲ್ಲಿಲ್ಲ. ಕೊನೆಗೆ ದೂಬೆ ಒಬ್ಬರೇ ಇದ್ದರು, ಕೊನೆಗೆ ಅವರು ಕೂಡ ಔಟ್ ಆದರು.
76 ರನ್ಗಳ ಹೀನಾಯ ಸೋಲು. ಈಗ ನೆಕ್ಸ್ಟ್ ಮ್ಯಾಚಿಗೆ ಅಂತ ಹೋಗುವಾಗ ಅಫ್ಕೋರ್ಸ್ ಅಕ್ಷರ್ ಪಟೇಲ್ ಅವ್ರನ್ನ ಹಾಕ್ಕೊಳ್ಬೇಕು ತಂಡದಲ್ಲಿ. ಸುಂದರ್ ಅವ್ರು ಯಾಕೆ ಪ್ಲೇಯಿಂಗ್ ಎಲೆವನ್ನಲ್ಲಿ ಅಂತ ನಂಗೆ ಇನ್ನೂ ಸಹ ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ಜಿಂಬಾಬ್ವೆಯಲ್ಲಿ 6 ಜನ ಲೆಫ್ಟ್ ಹ್ಯಾಂಡರ್ ಇದ್ದಾರೆ, ಅಥವಾ ಜಿಂಬಾಬ್ವೆಯಲ್ಲಿ 11 ಜನ ಸಹ ಲೆಫ್ಟ್ ಹ್ಯಾಂಡರ್ ಅಂತಲೇ ಅಂದ್ಕೊಳ್ಳಿ. ಹಾಗಾದರೆ ಅಕ್ಷರ್ ಪಟೇಲ್ ಅವ್ರನ್ನ ಆಡಿಸೋದಿಲ್ವಾ? ನನಗೆ ಇದು ಲಾಜಿಕ್ ಅರ್ಥವೇ ಆಗೋದಿಲ್ಲ. ಮೊದಲಿಂದನೂ ಅರ್ಥ ಆಗ್ತಾ ಇರಲಿಲ್ಲ. ಲೆಫ್ಟ್ ಹ್ಯಾಂಡರ್ ಇದ್ದರೆ ರೈಟ್ ಹ್ಯಾಂಡ್ ಆಫ್ ಸ್ಪಿನ್ನರೇ ಬೇಕು, ಲೆಫ್ಟ್ ಹ್ಯಾಂಡ್ ಬೌಲರ್ ಬೇಡ, ಅವರನ್ನು ಕೂರಿಸುವ. ಇಫ್ ದ ಪ್ಲೇಯರ್ ಇಸ್ ಗುಡ್ ಅವ್ರು ಬಂದು ಆಡಬೇಕು ಅಷ್ಟೇ. ಅದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅದು ನನಗೆ ನಾನು ಆ ಒಂದು ಲಾಜಿಕ್ಕಿಗೆ ನನ್ನ ಸಹಮತ ಇಲ್ಲ. ಅದಾಯಿತು. ಆ್ಯಂಡ್ ಇನ್ನೊಂದು, ಅಭಿಷೇಕ್ ಶರ್ಮಾ ಅವ್ರನ್ನ ಆಡಿಸಬೇಕಾ ಅಥವಾ ಸ್ಯಾಮ್ಸನ್ ಅವ್ರನ್ನ ಕರಿಬೇಕಾ? ಈಗ ನೋಡುವಾಗ ಇಷ್ಟು ಮ್ಯಾಚ್ ಆಗಿದೆ, ಹಾಗಾದ್ರೆ ಸ್ಯಾಮ್ಸನ್ನಿಗೆ ಅನ್ಯಾಯ ಆಗ್ತಾ ಉಂಟಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅಭಿಷೇಕ್ ಶರ್ಮಾ ಅವರು 4 ಮ್ಯಾಚ್ ಆಯಿತು, 4 ಮ್ಯಾಚಲ್ಲಿ 0-0-0, ಇವತ್ತು 14-15 ರನ್ ಹೊಡೆದದ್ದು. ಸ್ಯಾಮ್ಸನ್ ಅವರು ಒಂದೇ ಮ್ಯಾಚ್ ಆಡಿದ್ದು, 8 ಬಾಲಿಗೆ 22 ರನ್ ಹೊಡೆದಿದ್ದಾರೆ. ಸೊ ಸ್ಯಾಮ್ಸನ್ ಬೆಟರ್ ಅಂತ ಅನ್ಸೋದಿಲ್ವಾ? ಹೀ ಡಿಸರ್ವ್ಸ್ ಅ ಚಾನ್ಸ್ ಅಂತ ಅನ್ಸೋದಿಲ್ವಾ? ಅನ್ನಿಸೋದಂತೂ ಹೌದು. ಅಥವಾ ತಿಲಕ್ ವರ್ಮ ಅವ್ರನ್ನ ಕೂರಿಸಿ ಸ್ಯಾಮ್ಸನ್ ಅವ್ರನ್ನ ಆಡಿಸ್ತಾರ ಎಂತಂದ ಗೊತ್ತಿಲ್ಲ. ಸೂಪರ್ 8ಅಲ್ಲಿ 1 ಮ್ಯಾಚ್ ಮಾತ್ರ ನೀವು ಸೋಲ್ಬೋದು. ಒಂದು ದಿನ ನಿಮ್ಮದು ಕೆಟ್ಟ ದಿನ ಆಗಿ ಇರ್ಬೋದು. 2ನೇ ದಿನ ಕೆಟ್ಟ ದಿನ ಆದರೆ ನೀವು ಟೂರ್ನಮೆಂಟಿಂದನೇ ಔಟ್ ಆಗ್ತೀರಿ. ಹೋಪ್ಫುಲಿ ಇನ್ಯಾವುದು ಜಿಂಬಾಬ್ವೆ ಮೇಲೆ ನಮ್ಮ ಮ್ಯಾಚ್ ಉಂಟು, ವೆಸ್ಟ್ ಇಂಡೀಸ್ ಮೇಲೆ ಮ್ಯಾಚ್ ಉಂಟಲ್ಲ, ಅದೆರಡು ವಿನ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಅದೆರಡು ವಿನ್ ಆಗಲೇಬೇಕು. ಆ್ಯಂಡ್ ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ವಿರುದ್ಧ ಸಹ ವಿನ್ ಆಗಬೇಕು. ಆಗ ನಮ್ದೊಂದು ಲೆಕ್ಕಾಚಾರ ಇರ್ತಲ್ಲ, ಹೀಗಾಗಿ ನಾವು ಹೋಗೋ ಸೆಮಿಫೈನಲಿಗೆ ಅಂತ. ಹಾಗೆ ಸೆಮಿಫೈನಲಿಗೆಲ್ಲ ಹೋಗ್ಬೋದು. ಬಟ್ ತುಂಬ ಕೆಟ್ಟ ಸೋಲಪ್ಪ. ರನ್ ರೇಟ್ ಸಹ ಈ ಥರ ಎಲ್ಲ ಬಿದ್ದೋಗಿದೆ, ತಲೆ ಹಾಳಾಗಿ ಹೋಗಿದೆ. ಆದರೂ ಕೂಡ ಅಂತ ನಗ್ತಾ ಮಾತಾಡ್ತಿದ್ದೇನೆ. ಹಾರಿಬಲ್, ಜಸ್ಟ್ ಹಾರಿಬಲ್ ಮ್ಯಾಚ್. ಯಮ್ಮ ದೇವ, ಬೌಲರ್ಸ್ ಹೊಡಿಸ್ಕೊಂಡದ್ದು ಹಾರಿಬಲ್ಲು. ಬ್ಯಾಟಿಂಗ್ ಅಂತೂ ಕೇಳೋದೇ ಬೇಡ, ಒಂದು ಸೆನ್ಸ್ಲೆಸ್ ಬ್ಯಾಟಿಂಗ್ ಇತ್ತಪ್ಪ. ಏನೋ ಭಾರಿ ಇಷ್ಟನೇ ಆಗಲಿಲ್ಲ ನನಗೆ. ಯಾಕಾದ್ರೆ ಮ್ಯಾಚ್ ನೋಡಿದೆ ಅಂತ ಅನಿಸಿತು. ಇವತ್ತು ಫಸ್ಟ್ ಮ್ಯಾಚಲ್ಲಿ ಹೋಸ್ಟ್ ಶ್ರೀಲಂಕಾದವರು ಆಡಿದಂಥ ರೀತಿ, ಅವರ ಬ್ಯಾಟಿಂಗ್ ನೋಡಿ ತಲೆ ಹಾಳಾಗಿತ್ತು. ಈಗ ನಮ್ಮದು ಬ್ಯಾಟಿಂಗ್ ನೋಡಿದ ಮೇಲೆ ಶ್ರೀಲಂಕಾ ಸೂಪರಾಗಿ ಆಡಿದ್ರಿ ಮಾರ್ರೆ, ನಿಮ್ಮಕ್ಕಿಂತ ಕೆಟ್ಟ ಕ್ರಿಕೆಟ್ ನಾವು ಆಡಿದ್ದೇವೆ, ನೀವೇ ಚಿಂದಿಯಾಗಿ ಆಡಿದ್ರೆ. ಅಟ್ಲೀಸ್ಟ್ ನಿಮ್ಮದು ಬೌಲಿಂಗ್ ಒಳ್ಳೆ ಇತ್ತು. ಸರಿಯಾಗಿದ್ದು ಬರುವ. ನಮಸ್ಕಾರ.